ಆತ್ಮೀಯ ಒಂದು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕ ಮಿತ್ರರೇ ಹಾಗೂ ಎಲ್ಲ ಒಂದು ಕ್ರೀಡಾಭಿಮಾನಿಗಳೇ, ಈ ಶೈಕ್ಷಣಿಕ ವರ್ಷದ ಒಂದು ಎಲಿಜಿಬಿಲಿಟಿ ಫಾರ್ಮನ್ನು ನಾವು ಆನ್ಲೈನ್ನಲ್ಲೇ ತುಂಬಬೇಕಾಗತ್ತೆ. ಅದನ್ನು ಹೇಗೆ ಅನ್ನೋದನ್ನು ನೋಡೋಣ. ಆತ್ಮೀಯ ಒಂದು ವೃತ್ತಿ ಬಾಂಧವರೇ ನೋಡಿ, ಈಗ ನಾನು ಗೂಗಲ್ ಕ್ರೋಮ್ದಲ್ಲಿ ಹೋಗಿ education.com ಅಂತಂದು ಓಪನ್ ಮಾಡಿ, ಆಮೇಲೆ ಈ ತಂತ್ರಾಂಶ ಆಡಳಿತ ಏನು ಬರ್ತದಲ್ಲ ಅಲ್ಲಿ ನೋಡಿ, ಇಲ್ಲಿ ವಿದ್ಯಾವಾಹಿನಿ, ಇದು ಡೈಸ್ ಕೋಡ, ಅದನ್ನು ಈ ಆಡಳಿತ ತಂತ್ರಾಂಶ ಇಂಜಿನಿಯರಿಂಗ್ ಸೇವೆ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇವೆಲ್ಲ ಓಪನ್ಗಳಾಗ್ತವೆ. ಸಮಗ್ರ ಶಿಕ್ಷಣ ಕರ್ನಾಟಕದೆಲ್ಲ ಆ್ಯಪ್ಗಳು ಓಪನ್ ಆಗುತ್ತೆ. ಅದರಾಗಿ ಲಾಸ್ಟಿಗೆ ಬಂದು ಇಲ್ಲಿ ಸ್ಪೋರ್ಟ್ಸ್ ಲಾಗಿನ್ ಅನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸ್ಪೋರ್ಟ್ಸ್ ಲಾಗಿನನ್ನು ಆಯ್ಕೆ ಮಾಡಿದ ತಕ್ಷಣ ಇದು ಸ್ಟಾರ್ಟ್ ಆಗುತ್ತೆ. ಕರ್ನಾಟಕ ಸ್ಪೋರ್ಟ್ಸ್ ಅಂತಂದು ಗೌರ್ಮೆಂಟ್ ಆಫ್ ದಿ ಡಿಪಾರ್ಟ್ಮೆಂಟ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಗೇಮ್ಸ್ ಫೆಡರೇಷನ್ ಅಂತಂದು ಇಲ್ಲಿ ಲಾಗಿನ್ ಇದೆ. ಲಾಗಿನ್ ಆತ್ಮ ಸ್ಪರ್ಧಾರ್ಥಿಗಳಲ್ಲಿ ಲಾಗಿನ್ ಆಗಬೇಕಾದ್ರೆ ಇಲ್ಲಿ ನಾವು ಏನು ಮಾಡಬೇಕಂತಂದರೆ, ನಮ್ಮ ಸ್ಕೂಲ್ ಫಸ್ಟ್ ಲಾಗಿನ್, ಯಾಕಂದರೆ ಇದು ಅಪ್ಡೇಟ್ ಆಗಿದೆ ಈ ವರ್ಷ, ಶೈಕ್ಷಣಿಕ ವರ್ಷದ್ದು. ಹೋದ ವರ್ಷ ಬೇರೆ ಇತ್ತು, ಹೋದ ವರ್ಷ ಕೂಡ ಆಗಿದ್ದ ಥರನೇ ಈ ಸಲ ನಮ್ಮ ಸ್ಕೂಲ್ ಡೈಸ್ ಕೋಡನ್ನು ಹಾಕಬೇಕಾಗತ್ತೆ ಆತ್ಮೀಯ ಒಂದು ಶಿಕ್ಷಕ ಮಿತ್ರರೇ. ಈಗ ನೆಕ್ಸ್ಟು ಡೈಸ್ ಕೋಡಿನ ನಂತರ ಕರೆಕ್ಟಾಗಿ ಕ್ಯಾಪ್ಚೋವನ್ನು ಹಾಕಬೇಕಾಗತ್ತೆ. ಒಂದು ಸ್ವಲ್ಪ ಏನಾದರೂ ತಪ್ಪಾದರೆ ಅದು ಮತ್ತೆ ಇದು ಬರ್ತಾ ಮತ್ತೆ ಮರಳಿ ಲಾಗಿನ್ ಆಗಬೇಕಾಗತ್ತೆ. ಈಗ ನಾವು ಲಾಗಿನ್ ಆಟೋಮೆಟಿಕ್ ನೋಡಿ ಬತ್ತು. ಈಗ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಡಿಪಾರ್ಟ್ಮೆಂಟ್ ಈಗೆಲ್ಲ ಬತ್ತು, ಅಪ್ಲಿಕೇಶನ್ ಬರ್ತದೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಫಿಸಿಕಲ್ ಎಜುಕೇಷನ್ ಸ್ಕೂಲ್ ಫೆಡರೇಷನ್ ಆಫ್ ಇಂಡಿಯಾ ಬರ್ತದೆ. ಇಲ್ಲಿ ನಮ್ಮ ಸ್ಕೂಲ್ ಹೆಸರು ಬರ್ತದೆ, ಡೈಸ್ ಕೋಡ್ ಬರ್ತದೆ. ನೆಕ್ಸ್ಟು ಇಲ್ಲಿ ಇನ್ಸ್ಟ್ರಕ್ಷನ್ ಏನಿದೆ, ಎಲ್ಲರೂ ಇದು ಹಾಕೋಕ್ಕಿಂತ ಮುಂಚೆ ಇನ್ಸ್ಟ್ರಕ್ಷನ್ ಏನಿದೆ ಇದನ್ನು ತೆಗೆದುಕೊಳ್ಬೇಕಾಗುತ್ತದೆ. ಯಾವ ರೀತಿ ಯಾವ ಸ್ಟೆಪ್ಗಳನ್ನು ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ ಫಾರ್ ದ ಫಿಲ್ಲಿಂಗ್ ದ ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ ಫಾರ್ಮ್ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. PPT ಇದೆ. ಜನರಲ್ ಗೈಡೆನ್ಸ್ ಏನೇನಿದೆ ಅದನ್ನು ಪ್ಲೀಸ್ ರೀಡ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಕೇರ್ಫುಲ್ ಬಿಫೋರ್ ಫಿಲ್ಲಿಂಗ್ ಫಾರ್ಮ್ ತುಂಬೋಕ್ಕಿಂತ ಮುಂಚೆ ಇದು ಓದಿದರೆ ನಾವು ಮತ್ತೆ ಸಮಸ್ಯೆ ಆಗುವ ಒಂದು ಅವಶ್ಯಕತೆ ಇಲ್ಲ. ಎಲ್ಲವೂ ಕೂಡ ನಾವು ಬ್ಲಾಕ್ ಲೆಟರ್ದಲ್ಲಿ ತುಂಬಬೇಕಾಗ್ತದೆ, ಇನ್ನು ಇಂಗ್ಲೀಷ್ದಾಗಿರ್ತದೆ. ಸ್ಟೆಪ್ ಬೈ ಸ್ಟೆಪ್ ಏನೇನಿರ್ತದೆ ಅಂದರೆ, ಪರ್ಸ್ನಲ್ ಇನ್ಫಾರ್ಮೇಷನ್, ಎಂಟರ್ ಸ್ಟ್ಯಾಟ್ಸ್ ನಂಬರ್, ನೇಮ್, ಡೇಟ್ ಆಫ್ ಬರ್ತ್, ಏಜ್, ಜೆಂಡರ್, ಅದರ್ಸ್, ಪರ್ಸ್ನಲ್ ಡೀಟೇಲ್ಸ್ ಕರೆಂಟ್ಲಿ, ಇದೆಲ್ಲ ಕರೆಕ್ಟಾಗಿ ನಾವು ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ತುಂಬಬೇಕಾಗ್ತದೆ. ಅದು ಸ್ಟ್ಯಾಟ್ಸ್ ಪ್ರಕಾರ ಸ್ಟ್ಯಾಟ್ಸ್ ನಂಬರ್ ಹೊಡೆದ್ರೆ ಆಟೋಮೆಟಿಕ್ಕಾಗಿ ಇದೆಲ್ಲ ಅಲ್ಲಿ ಅಪ್ಡೇಟ್ ಆಗಿರ್ತದೆ. ಒಂದು ವಿದ್ಯಾರ್ಥಿಗೆ ಸ್ಟ್ಯಾಟ್ ನಂಬರ್ ಒಂದು ಗೊತ್ತಿದ್ದರೆ ಸಾಕು ಈ ಪರ್ಸನಲ್ ಇನ್ಫಾರ್ಮೇಷನ್ಗೆ. ಇನ್ನು ನೆಕ್ಸ್ಟ್ ಅಡ್ರೆಸ್ ಡೀಟೇಲ್ಸ್, ಪ್ರೊವೈಡ್ ಕಂಪ್ಲೀಟ್ ಹೋಮ್ ಅಡ್ರೆಸ್ ಆ್ಯಂಡ್ ಇನ್ಫಾರ್ಮೇಷನ್ ಅದ್ರ ಕೂಡ ತುಂಬಬೇಕಾಗುತ್ತೆ ನಾವು. ಅಂದರೆ ಅಕಾಡೆಮಿಕ್ ಡೀಟೇಲ್ಸ್, ಅಂದರೆ ಶೈಕ್ಷಣಿಕ ವರ್ಷದ ರಿಜಿಸ್ಟರ್ ನಂಬರ್ ಎಷ್ಟನೇ ಕಳೆದ ವರ್ಷ ಯಾವ ಒಂದು ಕ್ಲಾಸ್ನಲ್ಲಿ ಓದ್ತಾ ಇದ್ದೆ, ಈ ವರ್ಷ ಯಾವ ಕ್ಲಾಸ್ನಲ್ಲಿ ಓದ್ತಾ ಇದ್ದ, ಟ್ರ್ಯಾಕ್ ಶೂಟ್ ನಂಬರ್ ಏನು, ಶೂಸ್ ನಂಬರ್ ಏನು, ಅದು ಪ್ರತಿಯೊಂದು ಕೂಡ ಐಡೆಂಟಿಫಿಕೇಷನ್ ಮಾರ್ಕ್ ಕೂಡ ನಾವು ಇಲ್ಲಿ ಮಾಡಬೇಕಾಗುತ್ತೆ. ಅಂದರೆ ಅವನಿಗೆ ಗುರುತಿಸಲಿಕ್ಕೆ ಇರುವಂಥ ಮಾರ್ಕ್ಸು. ಅದು ಬ್ಯಾಕ್ ಮೋಲ್, ಆನ್ ದ ಫೇಸ್, ಆನ್ ದ ಚಿನ್, ಆನ್ ದ ಹೆಡ್, ಲೆಗ್ ಹಿಂಗೆ ಬರ್ತದಲ್ಲ, ಅದನ್ನು ನಾವು ಕಂಪಲ್ಸರಿ ತುಂಬಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನೋಡಿ ಆತ್ಮೀಯ ಒಂದು ಶಿಕ್ಷಕ ಮಿತ್ರರೇ, ಬ್ಯಾಂಕಿನ ಡೀಟೇಲ್ಸ್, ಯಾಕಂದರೆ ನಾವು ಆಲ್ರೆಡಿ ಮಗುವಿನ ಒಂದು ಬ್ಯಾಂಕಿನ ಡೀಟೇಲ್ಸ್ ಯಾಕೆ ಬರ್ತದೆ. ನಾವು ನ್ಯಾಷನಲ್ ಲೆವೆಲ್ಗೆ ಹೋದರೂ ಅಥವಾ ಸ್ಟೇಟ್ ಲೆವೆಲ್ಗೆ ಹೋದರೆ ಅವರಿಗೆ ಯಾವುದೋ ಒಂದು TADA ಕೂಡ ಇರ್ತದೆ. ಒಂದು ಮಗುವಿಗೆ ಕರೆಕ್ಟಾಗಿ ಅದೇ ಒಂದು ಅಕೌಂಟಿಗೆ ಬಂದು ಫಿಲ್ ಆಗಬೇಕು, ತುಂಬಬೇಕಂತಂದರೆ ನಾವು ಅವ್ರದ್ದು ಕರೆಕ್ಟಾದ ಅಕೌಂಟು ನಂಬರ್ ಇಟ್ಕೋಬೇಕು. ಅದ್ರಾಗ IFSC ಕೋಡ್ ಒಂದು ಕರೆಕ್ಟಾಗಿ ಇಡಬೇಕು, ಆಟೋಮೆಟಿಕ್ ನೇಮ್ ಕೂಡ ಬರ್ತದೆ. ಇದಿಟ್ಟು ಬ್ಯಾಂಕ್ ಡೀಟೇಲ್ ಕೂಡ ನಾವು ತುಂಬಿ ಇಟ್ಕೋಬೇಕಾಗ್ತದೆ. ಅದೇ ರೀತಿಯಾಗಿ ಇನ್ನು ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ ಡೀಟೇಲ್ಸ್, ಇನ್ನು ಯಾವ್ಯಾವ ಒಂದು ಕೆಟಗರಿಯಲ್ಲಿ ಅಂಡರ್ 14 ಆಡ್ತಾನೋ, ಅಂಡರ್ 17 ಆಡ್ತಾನೆ, ಅದರೊಳಗೆ ವೈಯಕ್ತಿಕ ಆಟಗಳು ಎಷ್ಟು ಮತ್ತಿದ್ದರೆ ಗುಂಪು ಆಟಗಳು ಎಷ್ಟು, ಅದ್ರ ಬಗ್ಗೆಯೂ ಕೂಡ ನಾವು ಏನು ಮಾಡಬೇಕಾಗ್ತದೆ, ಮಾಹಿತಿಯನ್ನು ಮೊದಲೇ ಸೆಲೆಕ್ಷನ್ ಮಾಡಿ ನಮ್ಮ ಒಂದು ಡೈರಿಯಲ್ಲಿ ಬರೆದಿಟ್ಕೊಂಡಿರ್ತೀವಿ. ಆ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ದಲ್ಲಿ, ಅಂದರೆ ವೈಯಕ್ತಿಕ ಆಟದಲ್ಲಿ 3, ಗುಂಪು ಆಟದಲ್ಲಿ 2, ಅದರ ಜೊತೆಗೆ ಅದು ರಿಲೇ, ಹರ್ಡಲ್ಸು ಇವು ಕೂಡ ಒಂದು ಪಾರ್ಟಿಸಿಪೇಷನ್ ಮಾಡಬಹುದು. ಇನ್ನು ಅಪ್ಲೋಡ್ ಡಾಕ್ಯುಮೆಂಟ್ಸ್, ಇದು ವೆರಿ ಇಂಪಾರ್ಟೆಂಟ್. ಇದು ಮಾಡಿಟ್ಕೋಬೇಕಾಗತ್ತೆ. ನಾನು ಅಪ್ಲೋಡ್ ಡಾಕ್ಯುಮೆಂಟ್ಸನ್ನೇ 50 KB ಒಳಗೆ PNG JPG ತಂದಿರ್ತದೆ. ಅದರೊಳಗೆ ಹೇಗೆ ಮಾಡ್ಕೋಬೇಕನ್ನೋದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಆತ್ಮೀಯ ಶಿಕ್ಷಕರೇ. ಈಗ ನಾನು ಇದನ್ನು ಹೇಗೆ ಲಾಗಿನ್ ಆಗಬೇಕು, ಎಷ್ಟು ನಮ್ಮಲ್ಲಿ ಇನ್ಫಾರ್ಮೇಷನ್ ಈ ಫಿಲ್ ತುಂಬೋಕ್ಕಿಂತ ಮುಂಚೆ ಎಷ್ಟು ಇರಬೇಕು ಅನ್ನೋದು ಮಾತ್ರ ಇವತ್ತು ಹೇಳ್ತಾ ಇರೋದು. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತಂದರೆ ಒಂದು 50 KB ಆ ಮಗುವಿನ 3 ತಿಂಗಳದ ಒಳಗಿಂದಿರಬೇಕು. ಇಲ್ಲಿಂದರೆ ಡೈರೆಕ್ಟಾಗಿ ನಾವು ಅವಾಗೆ ತುಂಬುವಾಗ ಆ ಮಗುವಿನ ಡೈರೆಕ್ಟ್ ಫೋಟೋವನ್ನು ಕ್ಯಾಪ್ಚರ್ ಮಾಡ್ಕೊಂಡ್ರೆ ಹಾಕ್ಬೋದು. ಅದರ ಜೊತೆಗೆ ಸಿಗ್ನೇಚರ್ ಕೂಡ ಅಲ್ಲಿ 50 KB ಬೇಕಾಗತ್ತೆ. ಇನ್ನು ಅದರ ಜೊತೆಗೆ ಪೇರೆಂಟ್ಸ್ ಒಂದು ಎಲಿಜಿಬಿಲಿಟಿ ಫಾರ್ಮದ್ದು ಪರ್ಮಿಷನ್ ಲೆಟರ್ ಇರ್ತದೆ, ಅದನ್ನು ಕೂಡ ನಾವು ಇಷ್ಟು 3 ವಿಷಯಗಳನ್ನು ನಾವು ಒಂದು SATS ನಂಬರು,
ಮಗುವಿನ ಒಂದು ಫೋಟೋ, ಸಿಗ್ನೇಚರು, ಪೇರೆಂಟ್ಸ್ದು ಪರ್ಮಿಷನ್ ಲೆಟರ್. ಇಷ್ಟು ಒಂದು ಮಗುವಿಗೆ ಹಾಕೋಕ್ಕಿಂತ ಮುಂಚೆ ಇಷ್ಟು ಫಾರ್ಮ್ ನಂಬಲ್ಲಿ ಇತ್ತಂದರೆ ಆಟೋಮೆಟಿಕ್ ಒಂದು ಮಿನಿಟ್ಸ್ ಒಳಗೆ ಒಂದು ಮಗುವಿಂದ ಹಾಕಿ ನಾವು ಮುಗಿಸ್ಬಹುದು. ಇಷ್ಟು ಡಾಕ್ಯುಮೆಂಟ್ಸನ್ನು ನಾವು ಸರಿಯಾಗಿ ಒಂದು ಅಚ್ಚುಕಟ್ಟಾಗಿ ಜೋಡಿಸ್ಕೊಂಡು ಇಟ್ಕೋಬೇಕಾಗ್ತದೆ. ಇನ್ನು ಫೈನಲ್ ಸ್ಟೆಪ್ ಹಾಕೋಕ್ಕಿಂತ ಮತ್ತು ಸಬ್ಮಿಷನ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡೋಕ್ಕಾಗ್ತದೆ, ರಿವ್ಯೂ ಫ್ರಮ್ ದ ಸಬ್ಮಿಷನ್. ದೆನ್ ಸಬ್ಮಿಷನ್ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನು ಮುಗಿಸಿ ಇದನ್ನು ರಿವ್ಯೂ ಮಾಡಿ ಏನಾದರೂ ತಪ್ಪಾಗಿದೆ, ಯಾವ್ಯಾವ್ದಾರು ಇವೆಂಟ್ ಸೇರಿಸ್ಬೇಕಾ, ಏನು ಮಾಡಬೇಕು ಅನ್ನೋದನ್ನು ನಾವು ಪ್ರತಿಯೊಂದನ್ನು ಇಲ್ಲಿ ಇನ್ಫಾರ್ಮೇಷನನ್ನು ಕೊಡಬೇಕಾಗುತ್ತೆ ಆತ್ಮಸ್ಪರ್ಧಾರ್ಥಿಗಳು. ಇಷ್ಟು ನಾವು ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥದ್ದು ಗೈಡ್ಲೈನ್ಸ್ ಮಾತ್ರ ನೋಡಿಕೊಂಡು ಇನ್ನು ನಾಳೆ ಹಿಡಿದು ಯಾವ ರೀತಿ ತುಂಬಬೇಕು, ಏನು ಮಾಡಬೇಕು, ಯಾವ್ಯಾವ ಇವೆಂಟ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ. ಇಷ್ಟು ಮಾತ್ರ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು, ಮಗುವಿನ ಮಾಹಿತಿಯನ್ನು ತಾವೆಲ್ಲ ಕಲೆಕ್ಟ್ ಮಾಡ್ಕೋಬೇಕಂತಲ್ಲ ತಮ್ಮಲ್ಲಿ ಕೇಳ್ಕೊತಿದ್ದೀನಿ. ಓಕೆ, ಧನ್ಯವಾದಗಳು.